Hi everyone, myself B.C. Divakar, Assistant Professor from Global Academy of Technology, Bangalore. So I'll explain few concepts in control system. So before going to module 3 stability analysis, you should know the good requirements of control system. Good requirements of control system. ಇದು ಈಸಿಯಾಗಿ ಜ್ಞಾಪಕ ಇಟ್ಕೊಬಹುದು. ಸೊ ವಾಟ್ ಆರ್ ದ ಗುಡ್ ರಿಕ್ವೈರ್ಮೆಂಟ್ಸ್, ಯಾವ್ಯಾವುದು ಪ್ರಾಪರ್ಟೀಸ್ ಯಾವ್ಯಾವುದು ಅಂತಂದ್ರೆ ಯು ಕ್ಯಾನ್ ರಿಮೆಂಬರ್ ಈಸಿಲಿ. ಎ ನಾನ್ ಎ ಬಾಸ್. ಎ ಅಂದ್ರೆ ಅಕ್ಯುರೇಸಿ, ಎನ್ ಅಂದ್ರೆ ನಾಯ್ಸ್, ಬಿ ಅಂದ್ರೆ ಬ್ಯಾಂಡ್ವಿಡ್ತ್, ಓ ಅಂದ್ರೆ ಆಸಿಲೇಷನ್, ಎಸ್ ಕ್ಯೂಬ್ ಅಂದ್ರೆ ಎಸ್ ಅಂತಂದ್ರೆ ಸೆನ್ಸಿಟಿವಿಟಿ, ಸ್ಟೆಬಿಲಿಟಿ, ಮತ್ತೆ ಇನ್ನೊಂದು ಎಸ್ ಅಂತಂದ್ರೆ ಸ್ಪೀಡ್. ಗುಡ್ ರಿಕ್ವೈರ್ಮೆಂಟ್ಸ್ ಆರ್ ಪ್ರಾಪರ್ಟೀಸ್ ಆಫ್ ಎ ಕಂಟ್ರೋಲ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ರೆ ನೀವು ಹೇಗೆ ಜ್ಞಾಪಕ ಇಟ್ಕೋಬಹುದು ಅಂದ್ರೆ ಎ ನಾನೇ ಬಾಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅವಾಗ ನಿಮಗೆ ಈಸಿ ಜ್ಞಾಪಕ ಇಟ್ಕೊಳ್ಳೋದು. ಎ ಎನ್ ಬಿ ಒ ಎಸ್ ಕ್ಯೂ. ಎ ಅಂತಂದ್ರೆ ಅಕ್ಯುರಸಿ, ಎನ್ ಅಂದ್ರೆ ನಾಯ್ಸ್, ಬಿ ಅಂದ್ರೆ ಬ್ಯಾಂಡ್ವಿಡ್ತ್, ಓ ಅಂದ್ರೆ ಆಸಿಲೇಷನ್, ಎಸ್ ಅಂದ್ರೆ ಸೆನ್ಸಿಟಿವಿಟಿ, ಸ್ಟೆಬಿಲಿಟಿ ಮತ್ತೆ ಸ್ಪೀಡ್. ವಾಟ್ ಈಸ್ ಸ್ಟೆಬಿಲಿಟಿ ಅಂತಂದ್ರೆ ಇನ್ಪುಟ್ ಫೈನೈಟ್ ವ್ಯಾಲ್ಯೂ ಇತ್ತು ಅಂದ್ರೆ ಔಟ್ಪುಟ್ ಫೈನೈಟ್ ವ್ಯಾಲ್ಯೂ ಇರಬೇಕು. ಯಾವುದೇ ಒಂದು ಸಿಸ್ಟಮ್ನ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ಇದಿಷ್ಟು ಇಂಪಾರ್ಟೆಂಟ್. ಅಕ್ಯುರಸಿ, ನಾಯ್ಸ್, ಬ್ಯಾಂಡ್ವಿಡ್ತ್, ಆಸಿಲೇಷನ್, ಸ್ಟೆಬಿಲಿಟಿ, ಸೆನ್ಸಿಟಿವಿಟಿ, ಸ್ಪೀಡ್, ಇಷ್ಟು ಪ್ಯಾರಾಮೀಟರ್ಸ್ ಮೇಲೆ ನಾವು ಸಿಸ್ಟಮ್ನ ಡಿಸೈನ್ ಮಾಡೋದು. ಸೊ ಇವಾಗ ಸ್ಟೆಬಿಲಿಟಿ ಅನಾಲಿಸಿಸ್ ಅಲ್ಲಿ ನಿಮಗೆ ರೂತ್ ಹರ್ವಿಟ್ಸ್ ಕ್ರೈಟೀರಿಯಾ ಅಂತಂದ್ರೆ ಏನು ಅಂತ ಕನ್ಸಿಡರ್ ಮಾಡೋಣ. ರೂತ್ ಹರ್ವಿಟ್ಸ್ ಕ್ರೈಟೀರಿಯಾದಲ್ಲಿ ಸೊ ಕಂಡೀಷನ್ ಏನಪ್ಪಾ, ನೀವು ಹೆಂಗ್ ಜ್ಞಾಪಕ ಇಟ್ಕೊಬಹುದು ಅಂತಂದ್ರೆ ನೋಡಿ, ರೂತ್ ಹರ್ವಿಟ್ಸ್ ಕ್ರೈಟೀರಿಯಾದಲ್ಲಿ ನಿಮಗೆ ಇದ್ರ ಡೆಫಿನೇಷನ್ಸ್ ಕೇಳ್ತಾರೆ. ಸ್ಟೆಬಿಲಿಟಿ ಅಂದ್ರೆ ಏನು ಅಂತ. ಸ್ಟೆಬಿಲಿಟಿ ಅಂತಂದ್ರೆ ಎ ಸಿಸ್ಟಮ್ನ ನಾವು ಹೆಂಗ್ ಸ್ಟೇಬಲ್ ಅಂತ ಹೇಳ್ತೀವಿ, ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಔಟ್ಪುಟ್ ಅಂತ. ಬೌಂಡೆಡ್ ಇನ್ಪುಟ್ ಅಂದ್ರೆ ಇನ್ಪುಟ್ ಲೆಸ್ ದ್ಯಾನ್ ಇನ್ಫಿನಿಟಿ ಇದ್ರೆ ಔಟ್ಪುಟ್ ಲೆಸ್ ದ್ಯಾನ್ ಇನ್ಫಿನಿಟಿ ಇರಬೇಕು. ಆಮೇಲೆ ನಾವು ಏನೇ ಇನ್ಪುಟ್ ಕೊಡದೆ ಔಟ್ಪುಟ್ ಏನು ಬರಬಾರ್ದು. ಏನೇ ಇನ್ಪುಟ್ ಕೊಡದೆ ಔಟ್ಪುಟ್ ಹೇಗೆ ಬರುತ್ತೆ ಅಂತಂದ್ರೆ ಡಿಸ್ಟರ್ಬೆನ್ಸ್ ನಾಯ್ಸ್ ಇರೋದ್ರಿಂದ ಔಟ್ಪುಟ್ ಬರುತ್ತೆ. ಸೊ ಔಟ್ಪುಟ್ ಬರಬಾರ್ದು. ಅದಕ್ಕೆ ಬೌಂಡೆಡ್ ಇನ್ಪುಟ್ ಬೌಂಡೆಡ್ ಔಟ್ಪುಟ್ ಅಂದ್ರೆ ಸಿಸ್ಟಮ್ನ ನಾವು ಬೈಬೋ ಸ್ಟೇಬಲ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಪುಟ್ ಲೆಸ್ ದ್ಯಾನ್ ಇನ್ಫಿನಿಟಿ ಇದ್ರೆ, ಫೈನೈಟ್ ಇದ್ರೆ ಔಟ್ಪುಟ್ ಫೈನೈಟ್ ವ್ಯಾಲ್ಯೂನೇ ಇರಬೇಕು. ಸೊ ಇವಾಗ ನಮಗೆ ರೂತ್ ಹರ್ವಿಟ್ಸ್ ಕ್ರೈಟೀರಿಯಾದ ಕನ್ಸಿಡರ್ ಮಾಡೋಣ. ಸೊ ರೂತ್ ಹರ್ವಿಟ್ಸ್ ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ ನಮಗೆ ಸಿಸ್ಟಮ್ನ ಸ್ಟೇಬಲ್ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ರೂತ್ ಹರ್ವಿಟ್ಸ್ ಕ್ರೈಟೀರಿಯಾಗ ಹೋಗ್ತೀವಿ. ಸಿಸ್ಟಮ್ ಸ್ಟೇಬಲ್ ಅಥವಾ ಸ್ಟೇಬಲ್ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾವು ರೂತ್ ಹರ್ವಿಟ್ಸ್ ಕ್ರೈಟೀರಿಯಾಗ ಹೋಗ್ತೀವಿ. ಸೊ ರೂತ್ ಹರ್ವಿಟ್ಸ್ ಕ್ರೈಟೀರಿಯಾದಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಸೊ ಇದು ಸಿಸ್ಟಮ್, ಈಗ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕೊಡ್ತಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂದ್ರೆ ಏನು, 1 + g of s into h of s is equal to 0. ಇದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್. ಸೊ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕೊಡುತ್ತೆ, ಅವ್ರು ಏನಾದರೂ ಟ್ರಾನ್ಸ್ಫರ್ ಫಂಕ್ಷನ್ ಕೊಟ್ರೆ ಜಿ ಆಫ್ ಎಸ್, ನಾವು ಹೇಗೆ ಮಾಡಬೇಕು, ಫಸ್ಟ್ ಜಿ ಆಫ್ ಎಸ್ ನ 1 + g of s into h of s is equal to 0. ಸೊ ಫೀಡ್ಬ್ಯಾಕ್ ಏನು ಕೊಟ್ಟಿಲ್ಲದೆ ಇದ್ರೆ ಅದು ಯೂನಿಟಿ ಫೀಡ್ಬ್ಯಾಕ್ ಅಂತ. ಸೊ ರೂತ್ ಹರ್ವಿಟ್ಸ್ ಕ್ರೈಟೀರಿಯಾದಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ನ ನಾವು ಕನ್ಸಿಡರ್ ಮಾಡೋಣ. ಸೊ ಈಕ್ವೇಶನ್ ಏನಪ್ಪಾ ಅಂತಂದ್ರೆ ಎಸ್ ಕ್ಯೂಬ್ ಪ್ಲಸ್ 6s² ಪ್ಲಸ್ 10s ಪ್ಲಸ್ 8 equal to 0. ಸೊ ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಕನ್ಸಿಡರ್ ಮಾಡೋಣ. ಸೊ ಹೇಗೆ ನಾವು ರೂತ್ ಹರ್ವಿಟ್ಸ್ ಕ್ರೈಟೀರಿಯಾನ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದ್ರೆ ನೋಡಿ, ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು ನೀವು. ಫಸ್ಟ್ ಈ ಎಲಿಮೆಂಟ್ ತಗೊಳ್ಳಿ ಕೋಎಫಿಷಿಯಂಟ್, ಸೆಕೆಂಡ್ ಟರ್ಮ್ ಬಿಡಿ, ಥರ್ಡ್ ಟರ್ಮ್ ತಗೊಳ್ಳಿ. ಓಕೆ, ಸೊ ಆಲ್ಟರ್ನೇಟಿವ್ ಟರ್ಮ್ಸ್ ನ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಡಿಗ್ರಿ ಏನಿದೆ ನೋಡಿ, ಹೈಯೆಸ್ಟ್ ಡಿಗ್ರಿ ಏನು, s to the power of 3, ನೆಕ್ಸ್ಟ್ s to the power of 2, ನೆಕ್ಸ್ಟ್ s to the power of 1, ನೆಕ್ಸ್ಟ್ s to the power of 0. ಫಸ್ಟ್ ಹೈಯೆಸ್ಟ್ ಡಿಗ್ರಿ ಪ್ರಕಾರ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಡಿ. ಆಮೇಲೆ ಫಸ್ಟ್ ಆಲ್ಟರ್ನೇಟಿವ್ ಟರ್ಮ್ಸ್ ನೋಡಿ, ಇವಾಗ ಎಸ್ ಕ್ಯೂಬ್ ಕೋಎಫಿಷಿಯಂಟ್ ಏನು 1, ಇದ್ರದ್ದು ಕೋಎಫಿಷಿಯಂಟ್ ಏನು 10. ಸೊ ಅದನ್ನ ಬರೀಬೇಕು. ಸೊ ಫಸ್ಟ್ 1 ಮತ್ತೆ 10. ಸೊ ಆ ಕೋಎಫಿಷಿಯಂಟ್ ನ ಬರೀರಿ. ಸೊ 1 ಮತ್ತೆ 10.
ಸೊ ಈ ತರ ಕೋಎಫಿಷಿಯಂಟ್ ಬರೀಬೇಕು. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಹೇಗೆ ಬರೀತೀರಾ ಅಂತಂದ್ರೆ ಸೆಕೆಂಡ್ ರೋ ಎಲಿಮೆಂಟ್ಸ್ ಅನ್ನ ನೋಡಿ, ಇವೆರಡು ಯಾವ್ದು ಬಿಟ್ಟಿದ್ದೀರಾ, 6 ಮತ್ತೆ 8. ಸೊ 6 ಮತ್ತೆ 8. ಸೊ ಹೀಗೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಎಷ್ಟು ದ ಪವರ್ ಆಫ್ 1 ರೋ ಬರೀಬೇಕು. ಎಷ್ಟು ದ ಪವರ್ ಆಫ್ 1 ರೋ ಹೇಗೆ ಬರೀತೀರಾ ಅಂತಂದ್ರೆ ಯಾವಾಗ್ಲೂ ನಾವು ರೂಟ್ ಸರ್ವಿಸ್ ಕ್ರೈಟೀರಿಯಾದಲ್ಲಿ ಹೇಗೆ ಮಾಡ್ತೀವಿ ಅಂದ್ರೆ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡೋದು. ಸೈನ್ ಪ್ಲಸ್ ಇದ್ರೆ ಸ್ಟೇಬಲ್, ಪ್ಲಸ್ ಮೈನಸ್ ಇದ್ರೆ ಎಲ್ಲ ಪ್ಲಸ್ ಇದ್ರೆ ಸ್ಟೇಬಲ್, ಎಲ್ಲ ಮೈನಸ್ ಇದ್ರೆ ಸ್ಟೇಬಲ್, ಪ್ಲಸ್ ಮೈನಸ್ ಇದ್ರೆ ಸಿಸ್ಟಮ್ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಈಗ ಫಸ್ಟ್ ನೋಡಿ, ಫಸ್ಟ್ 2 ರೋನ ಆರಾಮಾಗಿ ಬರೀಬಹುದು. ಹೇಗೆ ಕೊಟ್ಟಿರೋ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಗೆ ಫಸ್ಟ್ ಟರ್ಮ್ ಏನಿದೆ ಕೋಎಫಿಷಿಯಂಟ್ ಬರೀರಿ, ಸೆಕೆಂಡ್ ಟರ್ಮ್ ಬಿಟ್ಬಿಡಿ, ಥರ್ಡ್ ಟರ್ಮ್ ಕೋಎಫಿಷಿಯಂಟ್ ಏನಿದೆ ಹಾಗೆ ಬರೀರಿ, ಅದೇ ತರ ಕಂಟಿನ್ಯೂ ಮಾಡಿ. ಮತ್ತೆ ಸೆಕೆಂಡ್ ರೋ ಅಲ್ಲಿ ಯಾವ್ಯಾವ ಟರ್ಮ್ಸ್ ಬಿಟ್ಟಿದ್ದೀರಾ ಆ ಟರ್ಮ್ಸ್ ಬರೀರಿ. ಸೊ ನೆಕ್ಸ್ಟ್ ಥರ್ಡ್ ರೋಲ್ ಬರೀಬೇಕು. ಥರ್ಡ್ ರೋಲ್ ಹೇಗೆ ಬರೀತೀರಾ ಅಂತಂದ್ರೆ ನೀವು ಮಲ್ಟಿಪ್ಲೈ ಮಾಡಬೇಕು, ದಿಸ್ ಇಂಟು ದಿಸ್. ಸೊ 6 into 10 minus 8 into 1 divided by 6 ಈಗ ಬರೀತೀರಾ. 6 into 10 minus 8 into 1 divided by 6. So 6 into 10 is 60 minus 8 into 1 is 8 divided by 6 ಈಗ ಬರೀತೀರಾ. ಸೊ ಇಲ್ಲಿ ಯಾವ ಎಲಿಮೆಂಟ್ ನಂಗೆ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಅದರಿಂದ ಇದು 0 ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಇದು ಇಂಟು ಇದು ಮಾಡ್ತೀರಾ. ಸೊ ಇದು ಫಸ್ಟ್ ಸ್ಟೆಪ್. ಸೊ ಎಷ್ಟು ದ ಪವರ್ ಆಫ್ 1 ರೋಗೆ. ಅದೇ ತರ ನೀವು ಏನ್ ಮಾಡಬೇಕು, ಇವಾಗ ಇಲ್ಲಿ ಎಷ್ಟು ದ ಪವರ್ ಆಫ್ 0 ರೋ ಬರೀಬೇಕು. ಸೊ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಡಿವೈಡೆಡ್ ಬೈ ದಿಸ್. ಸೊ ಇವಾಗ 60 minus 8 is 60 minus 8. ಸೊ ದಟ್ ಈಸ್ 52/6. ಸೊ ಇದು 52/6. 52/6 into 8. Okay, 52/6. So this into this into 8. This into the minus 6 into 0. So 6 into 0 is 0 divided by 52 minus 6. So nimage ಏನು ಬರುತ್ತೆ ಆನ್ಸರ್, you will get 8 and then this is 0. So this is how you can construct. ಇದು ಈಸಿ ನೋಡಿ, ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಟರ್ಮ್ ಕೋಎಫಿಷಿಯಂಟ್ ಬರೀರಿ, ಸೆಕೆಂಡ್ ಟರ್ಮ್ ಬಿಟ್ಬಿಡಿ, ಥರ್ಡ್ ಟರ್ಮ್ ಬರೀರಿ. ಇದು ಕನ್ಸಿಡರ್ ಮಾಡಿದ್ರಿ, ಸೆಕೆಂಡ್ ಬಿಡಿ, ಥರ್ಡ್ ಬರೀರಿ ಫಸ್ಟ್ ರೋ ಅಲ್ಲಿ. ನೆಕ್ಸ್ಟ್ ಯಾವ್ಯಾವ ಎಲಿಮೆಂಟ್ಸ್ ಬಿಟ್ಟಿದ್ರೆ ಅದು ಬರೀರಿ. ಆಮೇಲೆ ಇದು ಮಲ್ಟಿಪ್ಲೈ ಮಾಡಿ, ದಿಸ್ ಇಂಟು ದಿಸ್ ಇದೆರಡು ಮಲ್ಟಿಪ್ಲೈ ಮಾಡಿ. ಆಮೇಲೆ ನಮಗೆ ಇಲ್ಲಿ ಒಂದು ಕಾಲಮ್ ಬರ್ಕೊಂಡ್ಬಿಡಿ ಸೈನ್ ಅಂತ. ಆವಾಗ ಈಸಿ. ಸೈನ್ ಅಂದ್ರೆ ಇದ್ರದ್ದು ಏನಿದೆ ಸೈನ್ ನೋಡಿ ಪಾಸಿಟಿವ್, ಇದ್ರದ್ದು ಏನಿದೆ ಸೈನು ಪಾಸಿಟಿವ್, ಇದ್ರದ್ದು ಏನಿದೆ ಸೈನು ಪಾಸಿಟಿವ್, ಇದ್ರದ್ದು ಏನಿದೆ ಸೈನು ಪಾಸಿಟಿವ್. ಆದ್ರಿಂದ ಸಿಸ್ಟಮ್ ಸ್ಟೇಬಲ್ ಅಂತ. ಸಿಸ್ಟಮ್ ಇಸ್ ಸ್ಟೇಬಲ್. ಸಿಸ್ಟಮ್ ಇಸ್ ಸ್ಟೇಬಲ್. ಏನಕ್ಕೆ ಅಂದ್ರೆ ನಾವು ಯಾವಾಗಲೂ ಫಸ್ಟ್ ಕಾಲಮ್ ಅಲ್ಲಿ ಅಷ್ಟೇ ನೋಡೋದು. ಓಕೆ, ಸೈನ್ ನ ಫಸ್ಟ್ ಕಾಲಮ್ ಅಲ್ಲಿ ಅಷ್ಟೇ ನೋಡಿ. ಫಸ್ಟ್ ಕಾಲಮ್ ಅಲ್ಲಿ ಏನೂ ಸೈನ್ ಇಲ್ಲ, ಎಲ್ಲಾ ಪಾಸಿಟಿವ್ ಇದ್ರೂ ಸಿಸ್ಟಮ್ ಸ್ಟೇಬಲ್, ಎಲ್ಲ ಪಾಸಿಟಿವ್ ಇದ್ರೂ ಸಿಸ್ಟಮ್ ಸ್ಟೇಬಲ್, ಇಲ್ಲ ಎಲ್ಲ ನೆಗೆಟಿವ್ ಇದ್ರೂ ಸಿಸ್ಟಮ್ ಸ್ಟೇಬಲ್. ಅಂದ್ರೆ ಅರ್ಥ ಏನಂತಂದ್ರೆ ಎಲ್ಲ ರೂಟ್ಸ್, ಎಷ್ಟು ರೂಟ್ಸ್ ಇದೆ ಅಂದ್ರೆ 3 ರೂಟ್ಸ್ ನೋಡಿ. ಇದು ಎಷ್ಟು ದ ಪವರ್ ಆಫ್ 3 ಇದೆ. ಸೊ ಎಷ್ಟು ದ ಪವರ್ ಆಫ್ 3 ಅಂದ್ರೆ 3 ರೂಟ್ಸ್. 3 ರೂಟ್ಸ್, ಆಲ್ ದ 3 ರೂಟ್ಸ್ ಲೈಸ್ ಆನ್ LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಎಸ್ ಪ್ಲೇನ್ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ಎಸ್ ಪ್ಲೇನ್ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಇವಾಗ ನಾವು ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಅಂತಂದ್ರೆ ಏ ತರ ಬರೀತೀರಾ ಅಂತಂದ್ರೆ, ಈಗ ಒಂದು ನೋಡಿ, ಇದು ಆಕ್ಸಿಸ್, ಇದು ಎಸ್ ಪ್ಲೇನ್. ಸೊ ಇದು ರಿಯಲ್ ಆಕ್ಸಿಸ್ ಸಿಗ್ಮಾ ಅಂತ ಬರಿತೀವಿ. ಇದು ಇಮ್ಯಾಜಿನರಿ ಆಕ್ಸಿಸ್ ಜೆ ಒಮೆಗಾ ಅಂತ ಬರಿತೀವಿ. ಜ್ಞಾಪಕ ಇಟ್ಕೊಳ್ಳಿ. ಹೇಗೆ ನಾವು ರೂಟ್ಸ್ ಹೇಗೆ ಅಂತ ಹೇಳ್ತೀವಪ್ಪ ಅಂದ್ರೆ, ನೋಡಿ. ಸೊ ಇವಾಗ ಇದು ಬರ್ತಿದೀವಿ. ಸೊ ಎಲ್ಲಾ ರೂಟ್ಸು ಇದು ರೈಟ್ ಸೈಡ್. ಸೊ ರೈಟ್ ಹ್ಯಾಂಡ್ ಸೈಡ್ ಇದ್ರೆ ಸಿಸ್ಟಮ್ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಸಿಸ್ಟಮ್ ಅನ್ಸ್ಟೇಬಲ್ ಅಂದ್ರೆ ನಮಗೆ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಇನ್ಫಿನಿಟಿ ಇರ್ಬೋದು. ಸೊ ಸಿಸ್ಟಮ್ ಯಾವಾಗ ನಮಗೆ ರೂಟ್ಸ್ ಇಮ್ಯಾಜಿನರಿ ಆಕ್ಸಿಸ್ ಅಲ್ಲಿ ರಿಪೀಟ್ ಆಗಿರಬಾರ್ದು, ಅವಾಗ ಅದನ್ನ ನಾವು ಮಾರ್ಜಿನಲಿ ಸ್ಟೇಬಲ್ ಅಂತ ಹೇಳ್ತೀವಿ. ಮಾರ್ಜಿನಲಿ ಸ್ಟೇಬಲ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಸಿಸ್ಟಮ್ದು ಬರೆಯೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್, LHS ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರೂಟ್ಸ್ ಲೈ ಆದ್ರೆ ಸಿಸ್ಟಮ್ನ ನಾವು ಸ್ಟೇಬಲ್ ಅಂತ ಹೇಳ್ತೀವಿ. ಜ್ಞಾಪಕ ಇಟ್ಕೊಳ್ಳಿ. ರೂಟ್ಸ್ ರಿಪೀಟ್ ಆಗಿತ್ತು ಅಂತಂದ್ರೆ ಇಮ್ಯಾಜಿನರಿ ಆಕ್ಸಿಸ್ ಅಲ್ಲಿ ಅದನ್ನ ಅನ್ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ತೀವಿ, ನಾವೇನಂತ ಹೇಳ್ತೀವಿ, ಇಲ್ಲಿ ಎಷ್ಟು ದ ಪವರ್ ಆಫ್ 3 ಇದೆ. ಎಷ್ಟು ದ ಪವರ್ ಆಫ್ 3 ಅಂತಂದ್ರೆ 3 ರೂಟ್ಸ್ ಇದೆ. ಇಲ್ಲಿ ಏನು ಸೈನ್ ಚೇಂಜ್ ಇಲ್ಲ. ಅದ್ರ ಅರ್ಥ ಏನಂತಂದ್ರೆ 3 ರೂಟ್ಸ್ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಅಂತ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಈಸಿ.
ಅದೇ ತರ ಇನ್ನೊಂದು ಪ್ರಾಬ್ಲಮ್ ನ ಕನ್ಸಿಡರ್ ಮಾಡೋಣ. ಸೊ ಎಕ್ಸಾಮ್ ದ ಸ್ಟೆಬಿಲಿಟಿ ಆಫ್ ದ ಸಿಸ್ಟಮ್ ಯೂಸಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಕೊಡ್ತಾರೆ. ಇವಾಗ ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋಣ. s ಕ್ಯೂಬ್ ಪ್ಲಸ್ 9s ಸ್ಕ್ವೇರ್ ಪ್ಲಸ್ 26s ಪ್ಲಸ್ 24 ಈಕ್ವಲ್ ಟು 0. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇಂದ ನಾವು ರೂಟ್ಸ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದ್ರೆ ನೋಡಿ. ಸೊ ಫಸ್ಟ್ ಯಾವಾಗ್ಲೂ ಹೈಯೆಸ್ಟ್ ಡಿಗ್ರಿ ನೋಡಿ. ಹೈಯೆಸ್ಟ್ ಡಿಗ್ರಿ ಏನಿದೆ s ಟು ದ ಪವರ್ ಆಫ್ 3, ಆಮೇಲೆ s ಸ್ಕ್ವೇರ್, ಆಮೇಲೆ s ಟು ದ ಪವರ್ ಆಫ್ 1, s ಟು ದ ಪವರ್ ಆಫ್ 0. ಇಲ್ಲಿ ಸೈನ್ ಅಂತ ಬರ್ಕೊಂಡ್ಬಿಡಿ. ಸೈನ್ ಅಂತ ಬರ್ಕೊಂಡ್ಬಿಟ್ರೆ ಅವಾಗ ನಿಮಗೆ ಸಿಸ್ಟಮ್ ಸ್ಟೇಬಲ್ ಅನ್ಸ್ಟೇಬಲ್ ಡಿಟರ್ಮಿನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಆಯ್ತಾ. ಸೊ ಇವಾಗ ನಾವು ಇಲ್ಲಿ ಫಸ್ಟ್ ನೋಡಿ ಆಲ್ಟರ್ನೇಟಿವ್ ಟರ್ಮ್ಸ್. ಇಲ್ಲಿ ಏನಿದೆ ಕೋಎಫಿಷಿಯಂಟ್ 1. ಸೊ ಇದು ತಗೊಂಡ್ರೆ ಇದು ತಗೋಬೇಕು ಕೋಎಫಿಷಿಯಂಟ್ ಇದು. ಆಮೇಲೆ ಫಸ್ಟ್ ರೋಲ್ ಅದು ಬರೀಬೇಕು. ಸೆಕೆಂಡ್ ರೋಲ್ ಎಲಿಮೆಂಟ್ಸ್ ನ ನೀವು ಹೇಗೆ ಬರೀತೀರಾ ಅಂತಂದ್ರೆ ಯಾವ್ಯಾವ ಎಲಿಮೆಂಟ್ಸ್ ಬಿಟ್ಟಿದ್ದೀರಾ ಅಂದ್ರೆ 9 ಮತ್ತೆ 24 ನ ಸೆಕೆಂಡ್ ರೋಲ್ ಬರೀತೀರಾ. ಸೊ ಇಲ್ಲಿ ಫಸ್ಟ್ ರೋಲ್ ನೋಡಿ ಆಲ್ಟರ್ನೇಟಿವ್ ಟರ್ಮ್ಸ್ ಬರೀಬೇಕು. ಸೊ ಇಲ್ಲಿ 1 ಮತ್ತೆ ಇಲ್ಲಿ 26. ಅದೇ ತರ ಸೆಕೆಂಡ್ ರೋಲ್ ಯಾವ್ದು ಬಿಟ್ಟಿದ್ದೀರಾ ಅದು 9 ಮತ್ತೆ 24. ಇವಾಗ ಮಲ್ಟಿಪ್ಲೈ ಮಾಡಿ 9 ಇಂಟು 26 ನೋಡಿ ಇದೆ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ತೋರಿಸೋದು ಯು ಕ್ಯಾನ್ ಇದು ರಫ್ ವರ್ಕ್ ಅಲ್ಲಿ ಬರೀಬಹುದು. 9 ಇಂಟು 26 ಮೈನಸ್ 1 ಇಂಟು 24 ಡಿವೈಡೆಡ್ ಬೈ 9. ಇದರಿಂದನೇ ಡಿವೈಡ್ ಮಾಡಬೇಕು. ಯಾವಾಗಲೂ ಫಸ್ಟ್ ಕಾಲಮ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಸೆಕೆಂಡ್ ಕಾಲಮ್ ಅಲ್ಲಿ ಏನೇ ಎಲಿಮೆಂಟ್ಸ್ ಇರಲಿ, ನಮ್ಗೆ ಫಸ್ಟ್ ಕಾಲಮ್ ಅಲ್ಲಿ ಸೈನ್ ಪಾಸಿಟಿವ್ ಇದೆ. ನಮ್ಗೆ ಏನು ಅಡ್ವಾಂಟೇಜ್ ಅಪ್ಪ ಅಂದ್ರೆ ಇದ್ರಲ್ಲಿ ನಾವು ಈಕ್ವೇಶನ್ ನ ಸಾಲ್ವ್ ಮಾಡ್ತಾ ಇಲ್ಲ, ಡಿಟರ್ಮಿನೆಂಟ್ಸ್ ನ ಸಾಲ್ವ್ ಮಾಡ್ತಾ ಇಲ್ಲ. ಈಕ್ವೇಶನ್ ನ ಸಾಲ್ವ್ ಮಾಡದೆ, ಡಿಟರ್ಮಿನೆಂಟ್ಸ್ ನ ಸಾಲ್ವ್ ಮಾಡದೆ ಸಿಸ್ಟಮ್ ಸ್ಟೇಬಲ್ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ. ಅದು ಅಡ್ವಾಂಟೇಜ್ RH ಕ್ರೈಟೀರಿಯಾ ಅದು. ಸೊ ನಿಮ್ಗೆ ಏನ್ ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 9 ಇಂಟು 26 ಮೈನಸ್ 1 ಇಂಟು 24 ಡಿವೈಡೆಡ್ ಬೈ 9 ಅಂದ್ರೆ ನಿಮಗೆ 23.33 ಬರುತ್ತೆ. ಇಲ್ಲಿ ಯಾವುದು ಇಲ್ಲ, 0. ಅದೇ ತರ ಈಗ ಇದೆರಡು ಮಲ್ಟಿಪ್ಲೈ ಮಾಡ್ಬೇಕು ನೋಡಿ. 23.33 ಇಂಟು 24 ಮೈನಸ್ 0 ಇಂಟು 9 ಡಿವೈಡೆಡ್ ಬೈ ಇದೆ 23.33. ಸೊ ನಿಮ್ಗೆ ಇವೇನು ಬರುತ್ತೆ 24 ಬರುತ್ತೆ. ಸೊ 24 ಬರುತ್ತೆ, ಯಾಕಂದ್ರೆ ಡಿವೈಡ್ ಮಾಡ್ತಾ ಇರೋದ್ರಿಂದ ಆ ಟರ್ಮ್ ಕ್ಯಾನ್ಸಲ್ ಆಗೋಗುತ್ತೆ. ಮತ್ತೆ ಇಲ್ಲಿ ಸೈನ್ ಅಂತ ಬರೀರಿ ಅಂತ ನೋಡಿ. ಸೈನ್ ಇದೆಯಾ, ಏನಿದೆ, ಏನಿಲ್ಲ ಅಂದ್ರೆ ಪಾಸಿಟಿವ್. ಇಲ್ಲಿ ಇದು ಪಾಸಿಟಿವ್, ಇದು ಪಾಸಿಟಿವ್, ಸೊ ಇದು ಪಾಸಿಟಿವ್. ಆದ್ರಿಂದ ನಮ್ಗೆ ಸೈನ್ ಏನು ಚೇಂಜ್ ಆಗ್ತಾ ಇಲ್ಲ. ನಾವು ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ನೋಡ್ತಾ ಇಲ್ಲ, ಬರೀ ಫಸ್ಟ್ ಕಾಲಮ್ ಅಲ್ಲಿ ಅಷ್ಟೇ ಚೆಕ್ ಮಾಡಬೇಕು. ಫಸ್ಟ್ ಕಾಲಮ್ ಅಲ್ಲಿ ಏನೂ ಸೈನ್ ಇಲ್ಲ, ಎಲ್ಲ ಪ್ಲಸ್ ಇರಲಿ, ಇಲ್ಲ ಎಲ್ಲ ಮೈನಸ್ ಇರಲಿ, ಸಿಸ್ಟಮ್ ಸ್ಟೇಬಲ್ ಇದೆ. ಪ್ಲಸ್ ಮೈನಸ್ ಬಂದ್ಬಿಟ್ರೆ ಸಿಸ್ಟಮ್ ಅನ್ಸ್ಟೇಬಲ್ ಅಂತ. ಸೊ ನೋಡಿ ಈಗ ಎಲ್ಲಿಂದ ಕಮೆಂಟ್ ಬರೀಬೇಕಂತಂದ್ರೆ ನೀವು ನೋ ಸೈನ್ ಚೇಂಜ್ ಇನ್ ದ ಫಸ್ಟ್ ಕಾಲಮ್ ಅಂತ ಬರೀಬೇಕು. ನೋ ಸೈನ್ ಚೇಂಜ್ ಇನ್ ದ ಫಸ್ಟ್ ಕಾಲಮ್, ನೋ ಸೈನ್ ಚೇಂಜ್ ಇನ್ ದ ಫಸ್ಟ್ ಕಾಲಮ್. ಅದರಿಂದ ಸಿಸ್ಟಮ್ ಸ್ಟೇಬಲ್ ಅಂತ ಹೇಳ್ತೀವಿ. ದೇರ್ಫೋರ್ ಸಿಸ್ಟಮ್ ಇಸ್ ಸ್ಟೇಬಲ್ ಹೀಗೆ ಬರೀಬೇಕು. 6 ಮಾರ್ಕ್ ಅಥವಾ 8 ಮಾರ್ಕ್ ಕೇಳ್ತಾರೆ. ಸೊ ಸಿಸ್ಟಮ್ ಇಸ್ ಸ್ಟೇಬಲ್ ಅಂತ ಹೇಳ್ತೀವಿ. ಸಿಸ್ಟಮ್ ಇಸ್ ಸ್ಟೇಬಲ್ ಅಂತ. ಸೊ ಇದರ ಅರ್ಥ ಏನಪ್ಪ ಅಂದ್ರೆ ಎಷ್ಟು ರೂಟ್ಸ್ ಇದೆ, ಹೈಯೆಸ್ಟ್ ಡಿಗ್ರಿ s ಟು ದ ಪವರ್ ಆಫ್ 3. ಸೊ s ಟು ದ ಪವರ್ ಆಫ್ 3 ಇರಿಂದ 3 ರೂಟ್ಸ್ ನಮ್ಗೆ ಏನಂತ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ಬೋದು.